ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಅವರನ್ನ ಬಂಧಿಸಲಾಯಿತು. ಈ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಅಧಿಕಾರಿಗಳಿಗೆ ಸಿಕ್ಕಿ ಬೀಳ್ತಿದ್ದಂತೆ ಅವರು ಭಯಭೀತರಾಗಿದ್ದರು. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಸಿಕ್ಕಿ ಬೀಳ್ತಿದ್ದಂತೆ ರನ್ಯಾ ರಾವ್ ಮೊದಲಿಗೆ ಮಾಡಿದ್ದೇನು? ಲಾಕ್ ಆಗ್ತಿದ್ದಂತೆ ಏರ್ಪೋರ್ಟ್ನಲ್ಲೇ ರನ್ಯಾ ರಾವ್ ಹೈಡ್ರಾಮವನ್ನೇ ಕ್ರಿಯೇಟ್ ಮಾಡಿದ್ರು. ಬಂಧಿಸದಂತೆ ಪ್ರೋಟೋಕಾಲ್ ಸಿಬ್ಬಂದಿ ಎದುರು ಕಣ್ಣೀರು ಹಾಕೊಂಡ್ರು. ಹೆಡ್ ಕಾನ್ಸ್ಟೇಬಲ್ ಬಸವರಾಜ್ ಮುಂದೆ ರನ್ಯಾ ನೌಟಂಕಿ ನಾಟಕಗಳನ್ನ ಹಾಡಿದ್ರು. ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ನಟಿ ರನ್ಯಾ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ ಇದು. ಅಂದ್ರೆ ಮೊದಲ ಬಾರಿಗೆ ಏನು ಅರೆಸ್ಟ್ ಮಾಡಿದ್ರು, DRI ಅಧಿಕಾರಿಗಳು ಇವ್ರನ್ನ ಅರೆಸ್ಟ್ ಮಾಡ್ತಾ ಇದ್ದಂತೆ ಮೊದಲ ಬಾರಿಗೆ ಲಾಕ್ ಆಗ್ತಿದ್ದಂತೆ ಏರ್ಪೋರ್ಟ್ನಲ್ಲಿ ಹೈಡ್ರಾಮವನ್ನೇ ಕ್ರಿಯೇಟ್ ಮಾಡಿದ್ರು ನಟಿ ರನ್ಯಾ ರಾವ್. ಅಂದರೆ ನನ್ನ ಬಂಧಿಸಬೇಡಿ ಅಂತ ಪ್ರೋಟೋಕಾಲ್ ಸಿಬ್ಬಂದಿ ಎದುರು ಕಣ್ಣೀರನ್ನ ಹಾಕಿದ್ರು. ಜೊತೆಗೆ ಹೆಡ್ ಕಾನ್ಸ್ಟೇಬಲ್ ಬಸವರಾಜ್ ಈ ಹಿಂದೆ ಕೂಡ ಇವರ ಹೆಸರು ತಳಕು ಹಾಕೊಂಡಿದ್ದು, ಪದೇ ಪದೇ ದುಬೈಗೆ ಹೋಗಿ ಬರ್ತಾ ಇದ್ದಾಗ ಇವರನ್ನ ರಕ್ಷಣೆ ಮಾಡ್ತಾ ಇದ್ದಂತಹ ಹೆಡ್ ಕಾನ್ಸ್ಟೇಬಲ್ ಇವರನ್ನ ಕೂಡ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಇವರ ಎದುರುಗಡೆ ನೌಟಂಕಿ ಆಟಗಳನ್ನ ಆಡಿದ್ರು. ಅಂದ್ರೆ ನನ್ನ ಡ್ಯಾಡಿಗೆ ವಿಚಾರವನ್ನ ತಿಳಿಸೋದು ಬೇಡ, ಹಾಗೆ ಪದೇ ಪದೇ ಬರ್ತಾ ಇದ್ದಾಗಲೂ ಕೂಡ ಅವ್ರಿಗೆ ಚೆಕಿಂಗ್ ಅವಶ್ಯಕತೆ ಇಲ್ಲ, ಪರಿಶೀಲನೆ ಮಾಡಬೇಡಿ ಅಂತ ಕೂಡ ಹಲವಾರು ಬಾರಿ ಹೆಡ್ ಕಾನ್ಸ್ಟೇಬಲ್ ಬಸವರಾಜ್ ಕೂಡ ನಟಿ ರನ್ಯಾ ರಾವನ್ನ ತಡೆದಿದ್ರು. ಇನ್ನು ನಾನು ತಗ್ಲಾಕೊಂಡೆ, ನನ್ನಿಂದ ನನ್ನ ಡ್ಯಾಡಿಗೂ ಕೂಡ ತೊಂದರೆ ಆಗತ್ತೆ, ಏರ್ಪೋರ್ಟ್ ಪ್ರೋಟೋಕಾಲ್ ಸಿಬ್ಬಂದಿ ಮುಂದೆ ರನ್ಯಾ ನಾಟಕವಾಡದಂತಹ ರೀತಿಗಳಿದು. ಅಂಕಲ್, ನನ್ನ ಡ್ಯಾಡಿಗೆ ವಿಷಯವನ್ನ ತಿಳಿಸ್ಬಿಡಿ ಅಂತ ರನ್ಯಾ ರಾವ್ ರಂಪಾಟವನ್ನ ಕೂಡ ಮಾಡಿದ್ರು. ಹೆಡ್ ಕಾನ್ಸ್ಟೇಬಲ್ ಬಸವರಾಜ್ ಮುಂದೆ ರನ್ಯಾ ರಾಮಾಯಣವನ್ನೇ ಶುರು ಮಾಡಿಕೊಂಡಿದ್ರು. ನನ್ನಿಂದ ಡ್ಯಾಡಿಗೂ ಕೂಡ ತೊಂದರೆ ಆಗತ್ತೆ ಅಂತ ಕಣ್ಣೀರನ್ನ ಹಾಕಿದ್ರು ಅಲ್ಲಿ. ಇನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲಿ ಮೊದಲ ಬಾರಿಗೆ ಸಿಕ್ಕಾಕೊಂಡಾಗ ನಾನು ತಗ್ಲಾಕೊಂಡ್ಬಿಟ್ಟೆ, ಹಾಗಾಗಿ ನನ್ನಿಂದ ನನ್ನ ಡ್ಯಾಡಿಗೂ ಕೂಡ ತೊಂದರೆ ಆಗತ್ತೆ. ಯಾಕಂದ್ರೆ ಪ್ರೋಟೋಕಾಲ್ ಏನಿದೆ ಆ ಸಿಬ್ಬಂದಿಗಳ ಮುಂದೆ ಡ್ಯಾಡಿಯ ಅವ್ರ ಡ್ಯಾಡಿದು ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡಿದ್ದಕ್ಕಾಗಿ ಅಂಕಲ್ ನನ್ನ ಡ್ಯಾಡಿಗೆ ಎಲ್ಲಾ ವಿಚಾರಗಳನ್ನ ತಿಳಿಸ್ಬಿಡಿ, ಹಾಗೇ ನನ್ನನ್ನು ರಕ್ಷಣೆ ಮಾಡಬಹುದಾ ಅಂತ ಕೇಳ್ಕೊಡಿ ಅಂತ ಕೂಡ ಅಲ್ಲಿ ನೌಟಂಗಿ ನಾಟಕವನ್ನ ಕೂಡ ಮಾಡಿದ್ರು. ಅಂದ್ರೆ ನನ್ನಿಂದ ಅವ್ರಿಗೂ ಕೂಡ ತೊಂದರೆ ಆಗತ್ತೆ, ಅವರ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡಿದ್ದಕ್ಕೆ ಅವರನ್ನು ಕೂಡ ಎಂಕ್ವೈರಿ ಮಾಡುವಂತ ಸಾಧ್ಯತೆ ಇದೆ, ಹಾಗಾಗಿ ಎಲ್ಲ ವಿಚಾರವನ್ನ ಅವರಿಗೆ ತಿಳಿಸ್ಬಿಡಿ. ಮೊದಲ ಬಾರಿಗೆ ನಾನು ತಪ್ಪು ಮಾಡಲಿಲ್ಲ ಅಂತ ಕೂಡ ಅವರು ವಾದಿಸ್ಕೊಂಡ್ರು. ನಂತರದಲ್ಲಿ 14 kg ಚಿನ್ನದ ಬಿಸ್ಕೆಟ್ ಅನ್ನ ತೆಗೆದುಕೊಂಡು ಬರುವಾಗ ಇಷ್ಟೆಲ್ಲ ಹೈಡ್ರಾಮಾ ಮಾಡಿರೋದು. ಅಂದ್ರೆ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸಿಕ್ಕಿ ಬಿದ್ರಲ್ಲ, ಆ ಸಮಯದಲ್ಲಿ ಮಾಡಿದ್ದಂತಹ ಹೈಡ್ರಾಮಾಗಳಿವು. ಅಂದರೆ ಹೆಡ್ ಕಾನ್ಸ್ಟೇಬಲ್ ಬಸವರಾಜ್ ಮುಂದೆ ತಮ್ಮ ನೌಟಂಕಿ ಆಟವನ್ನು ತೋರಿಸಿದ್ರು. ಜೊತೆಗೆ DRI ಅಧಿಕಾರಿಗಳು ಅರೆಸ್ಟ್ ಮಾಡ್ತಾ ಇದ್ದಂತೆ ನನ್ನ ಡ್ಯಾಡಿಗೆ ಎಲ್ಲ ವಿಚಾರಗಳನ್ನು ತಿಳಿಸ್ಬಿಡಿ, ಜೊತೆಗೆ ನನ್ನನ್ನು ಅರೆಸ್ಟ್ ಮಾಡಿದರೆ ನನ್ನ ಡ್ಯಾಡಿಯ ಅಧಿಕಾರಕ್ಕೂ ಕೂಡ ಕುತ್ತು ಬರುತ್ತೆ ಅಂತ ಪರಿಪರಿಯಾಗಿ ಬೇಡ್ಕೊಂಡು ಆಡಿದಂತಹ ಹೈಡ್ರಾಮಾಗಳಿದು. ಇನ್ನು ನಾನು ತಗ್ಲಾಕೊಂಡೆ, ನನ್ನಿಂದ ನನ್ನ ಡ್ಯಾಡಿಗೆ ತೊಂದರೆ ಆಗತ್ತೆ ಅಂತ ಕೂಡ ಅಲ್ಲಿ ನೌಟಂಕಿಯ ಹೈಡ್ರಾಮಾವನ್ನು ಕ್ರಿಯೇಟ್ ಮಾಡಿದ್ರು. ಜೊತೆಗೆ ಅವ್ರನ್ನ ಅರೆಸ್ಟ್ ಮಾಡಿದ ನಂತರದಲ್ಲಿ ಗೊತ್ತಾಗಿದ್ದು ಅವರಿಗೆ ಇಂಟರ್ನ್ಯಾಷನಲ್ ಲಿಂಕ್ ಇದೆ, ಕಾವಿ ಜೊತೆ ಖಾದಿಯೂ ಸೇರಿದಂತೆ ಹಲವಾರು ಪ್ರಭಾವಿಗಳ ಹಿಂದೆ ಇವರ ಕೈವಾಡ ಇದೆ ಅಂತ ಕೂಡ ಗೊತ್ತಾಗಿತ್ತು. ಒಟ್ಟಿನಲ್ಲಿ ಈಗ ಬಂಧಿಸಬಾರ್ದು ಅಂತ ಪ್ರೋಟೋಕಾಲ್ ಸಿಬ್ಬಂದಿ ಎದುರು ಕಣ್ಣೀರನ್ನು ಹಾಕೊಂಡಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಮೊದಲ ಬಾರಿಗೆ DRI ಅಧಿಕಾರಿಗಳ ಮುಂದೆ ಸಿಕ್ಕಿಬಿದ್ದಾಗ ರನ್ಯಾ ಮಾಡಿದಂತಹ ನೌಟಂಕಿಗಳು ಹೈಡ್ರಾಮಾಗಳು ಒಂದೊಂದೇ ಗೊತ್ತಾಗ್ತಾ ಇದೆ. ಅಂದ್ರೆ ಡ್ಯಾಡಿಗೆ ವಿಚಾರಗಳನ್ನೆಲ್ಲ ತಿಳಿಸಿ ಅಂತ ಯಾವ ವಿಚಾರದ ಕುರಿತಾಗಿ ಹೇಳಿರೋದು ರನ್ಯಾ ಅಂತ? ಸಂಪರ್ಕ ಕಡಿತವಾಯಿತು. ಅಂದರೆ ಕಾನ್ಸ್ಟೇಬಲ್ ಮುಂದೆ ರನ್ಯಾ ರಾಮಾಯಣವನ್ನ ಹೇಗೆಲ್ಲ ಕ್ರಿಯೇಟ್ ಮಾಡಿದ್ರು, ಪರಿಪರಿಯಾಗಿ ಬೇಡ್ಕೊಂಡ್ರು ಅನ್ನೋದು. ಇನ್ನು ರನ್ಯಾ ಕೇಸ್ನಲ್ಲಿ ಏರ್ಪೋರ್ಟ್ ಸಿಬ್ಬಂದಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಪ್ರೋಟೋಕಾಲ್ ಅನ್ನ ದುರ್ಬಳಕೆ ಮಾಡಿಕೊಂಡ್ರು. ಈ ದುರ್ಬಳಕೆಗೆ ಯಾರ್ಯಾರು ಸಹಕರಿಸಿದ್ರು ಎಲ್ಲರಿಗೂ ಕೂಡ ಹೈ ಟೆನ್ಷನ್ ಅಂತ ಹೇಳ್ಬಹುದು. ಆಫೀಸರ್ ಅಥವಾ VIP ಜೊತೆಗಿದ್ರೆ ಮಾತ್ರ ಪ್ರೋಟೋಕಾಲ್, DPR ಲಿಸ್ಟ್ನಲ್ಲಿದ್ದವರು ಕುಟುಂಬದವರಿಗೆ ಮಾತ್ರ ಶಿಷ್ಟಾಚಾರ. ಅಂದ್ರೆ ಯಾವುದು ಪ್ರೋಟೋಕಾಲ್ ಇಲ್ವಾ? ಹಾಗಾದ್ರೆ VIP ಜೊತೆಯಲ್ಲಿ ಇಲ್ಲದೆ ಇದ್ದಾಗ ಪ್ರೋಟೋಕಾಲ್ ಅನ್ನ ಬಳಸುವಂತೆ ಇಲ್ಲ. ರನ್ಯಾ ಕೇಸ್ನಲ್ಲಿ ಇನ್ನು ಮುಂದೆ ಏರ್ಪೋರ್ಟ್ ಸಿಬ್ಬಂದಿಗೂ ಕೂಡ ಸಂಕಷ್ಟ ಶುರುವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಪ್ರೋಟೋಕಾಲ್ ದುರ್ಬಳಕೆಯಾಗಿದೆ. ಹಾಗಾಗಿ ಯಾರ್ಯಾರು ಸಹಕರಿಸ್ತಾ ಇದ್ರಲ್ಲ, ಪ್ರಮುಖವಾಗಿ ಹೆಡ್ ಕಾನ್ಸ್ಟೇಬಲ್ ಬಸವರಾಜ್ ಪದೇ ಪದೇ ಇವರು ದುಬೈಗೆ ಹೋಗಿ ಬರ್ತಾ ಇರೋ ರನ್ಯಾ ರಾವ್ ಆ ಸಮಯದಲ್ಲೆಲ್ಲ ಸಹಾಯಕ್ಕೆ ನಿಲ್ತಾ ಇದ್ರು. ಇನ್ನು ಪ್ರಮುಖವಾಗಿ DPR ಲಿಸ್ಟ್ನಲ್ಲಿ ಯಾರ್ಯಾರು ಇದ್ರು ಆ ಕುಟುಂಬದವರಿಗೆ ಮಾತ್ರ ಈ ರೀತಿ ಪ್ರೋಟೋಕಾಲ್ ಏನೇನಿದೆ ಅಥವಾ ಏನು ಸ್ಕ್ಯಾನಿಂಗ್ ಮಾಡೋದ್ರ ಮೂಲಕ ಹೊರಗೋಗ್ಬೇಕು ಒಳಗೆ ಬರಬೇಕು ಇದನ್ನ ಅಲ್ಲಿ ಅನುಸರಿಸ್ತಾ ಇರಲಿಲ್ಲ. ಹಾಗಾಗಿ ರನ್ಯಾ ಕೇಸ್ನಲ್ಲಿ ಏರ್ಪೋರ್ಟ್ ಸಿಬ್ಬಂದಿಗಳಿಗೂ ಕೂಡ ಇನ್ನು ಮುಂದೆ
ಪ್ರಾಬ್ಲಮ್ ಎದುರಾಗತ್ತೆ. ಅಂದರೆ VIP ಜೊತೆಯಲ್ಲಿ ಇಲ್ಲದೆ ಇದ್ದಾಗ ಈ ಪ್ರೋಟೋಕಾಲನ್ನು ಅನುಸರಿಸಬೇಕಾಗಿತ್ತು. ಇನ್ನು ಮುಂದೆ ರನ್ಯಾ ಕೇಸ್ನಲ್ಲಿ ಏರ್ಪೋರ್ಟ್ ಸಿಬ್ಬಂದಿಗೂ ಕೂಡ ಯಾರ್ಯಾರು ಈ ಪ್ರೋಟೋಕಾಲನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಯಾರು ರೂಲ್ಸ್ ಆ್ಯಂಡ್ ಕಂಡೀಷನ್ಸನ್ನು ಅಪ್ಲೈ ಮಾಡದೆ ಇವರು VIP ಮಗಳು ಅಥವಾ VIP ಮಗ ಅನ್ನೋದನ್ನು ಕುರಿತು ಹಾಗೆ ಏಕಾಏಕಿ ಬಿಟ್ಬಿಡ್ತಿದ್ರಲ್ಲ ಅಂಥವ್ರಿಗೆ ಇನ್ನು ಮುಂದೆ ಟೆನ್ಷನ್ ಶುರುವಾಗಿದೆ. ಟಿಪ್ಸ್ ಕೊಟ್ಟು ಪ್ರೋಟೋಕಾಲ್ ಸಿಬ್ಬಂದಿ ಯಾಮಾರಿಸಿದ್ರ? ಹಾಗಾದ್ರೆ ಏನಾದರೂ ಟಿಪ್ಸ್ ಕೊಡ್ತಾ ಇದ್ರ ರನ್ಯಾ ರಾವ್ ಅಂತ? ಹಿರಿಯ ಅಧಿಕಾರಿ ಹಾಗೆ ಪ್ರಭಾವಿಗಳಿಂದ ಈ ಪ್ರೋಟೋಕಾಲ್ ದುರ್ಬಳಕೆ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಪ್ರೋಟೋಕಾಲ್ ದುರ್ಬಳಕೆ ಮಾಡಿದಂತಹ ಯಾರ್ಯಾರು ಪ್ರಭಾವಿಗಳಿದ್ದಾರೆ ಅವ್ರಿಗೂ ಕೂಡ ಸಂಕಷ್ಟ ಎದುರಾಗುತ್ತೆ. ಪ್ರೋಟೋಕಾಲ್ ದುರ್ಬಳಕೆ ಸಂಬಂಧ ತನಿಖೆ ಕೂಡ ಮುಂದುವರಿತಾ ಇದೆ. ಬರೋಬ್ಬರಿ 4 ತನಿಖಾ ಸಂಸ್ಥೆಗಳಿಂದ ಗೌರವ್ ಗುಪ್ತಾ, ವಂಶಿ ಕೃಷ್ಣರಿಂದ ವಿಚಾರಣೆ ಮುಂದುವರಿತಾ ಇರೋದು. ಟಿಪ್ಸ್ ಕೊಟ್ಟು ಪ್ರೋಟೋಕಾಲ್ ಅನ್ನ ಸಿಬ್ಬಂದಿಗಳು ಯಾಮಾರಿಸಿದ್ರ ಅಂತ. ಅಂದ್ರೆ ರನ್ಯಾ ರಾವ್ ಪದೇ ಪದೇ ದುಬೈಗೆ ವರ್ಷದಲ್ಲಿ ಹಲವಾರು ಬಾರಿ, ಅದರಲ್ಲೂ ಕೂಡ ವಾರದಲ್ಲಿ 4-5 ಬಾರಿ ಹೋಗಿ ಬರ್ತಾ ಇದ್ರಲ್ಲ, ಹೇಗೆ ಬಿಟ್ರು, ಹೇಗೆ ಬಿಡೋದಕ್ಕೆ ಸಾಧ್ಯ? ಅಂದ್ರೆ ಇವರು ಅಲ್ಲಿದ್ದಂತಹ ಸಿಬ್ಬಂದಿಗಳಿಗೂ ಕೂಡ ಒಂದಷ್ಟು ಹಣದ ಆಮಿಷವನ್ನ ಒಡ್ಡಿ ಈ ಟಿಪ್ಸ್ ಕೊಟ್ಟು ಈ ರೀತಿಯ ಕೆಲಸವನ್ನ ಮಾಡ್ಕೊಳ್ತಾ ಇದ್ರ. ಯಾಕಂತಂದ್ರೆ ಇದು ಮೊದಲ ಬಾರಿಗೆ ಮಾಡಿರುವಂತಹ ದಂಧೆ ಅಲ್ಲ, ಅಕ್ರಮ ಕಳ್ಳ ಸಾಗಾಣಿಕೆ ಕೂಡ ಅಲ್ಲ. ಹಾಗಾಗಿ ಈ ಪ್ರೋಟೋಕಾಲ್ ದುರ್ಬಳಕೆ ಸಂಬಂಧ ಯಾರ್ಯಾರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದನ್ನ ಕುರಿತಾಗಿ ಈಗ ತನಿಖೆ ಕೂಡ ನಡೀತಾ ಇದೆ. ಇನ್ನು ಇದೇ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಮೊದಲನೇದಾಗಿ ಮೊದಲ ಬಾರಿಗೆ ರನ್ಯಾ ರಾವ್ ಅರೆಸ್ಟ್ ಆದಾಗ ಅವರ ಡ್ಯಾಡಿಗೆ ವಿಚಾರವನ್ನ ತಿಳಿಸಿ ಅಂತ ಹೇಳ್ತಾರೆ. ಮುಂದುವರೆದು ಈಗ ರನ್ಯಾ ರಾವ್ ಅಲ್ಲಿನ ಸಿಬ್ಬಂದಿಗಳಿಗೂ ಕೂಡ ಹಣದ ಆಮಿಷವನ್ನು ಏನಾದರೂ ಒಡ್ಡಿದ್ರೆ? ಯಾಕಂದ್ರೆ ಇಲ್ಲಿವರೆಗೂ ಕೂಡ ಸಿಕ್ಕಾಕೊಂಡಿರ್ಲಿಲ್ಲ, ಹಾಗಾಗಿ ಈ ಕ್ವಶನ್ ಶರತ್. ಗೋಲ್ಡ್ ಸ್ಮಗ್ಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಟಿ ರನ್ಯಾ ರಾವನ್ನ ಬಂಧನ ಮಾಡುವಂತಹ ಕೆಲಸವನ್ನ DRI ಅಧಿಕಾರಿಗಳು ಏನು ಮಾಡಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಹಲವು ವಿಚಾರಗಳು ಬೆಳಕಿಗೆ ಬರ್ತಾ ಇರುವಂತದ್ದು. ಏನು ಆರಂಭದಲ್ಲಿ ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಅವರ ಸಂಬಂಧಿಕರಿಗೆ ಈ ವಿಚಾರವನ್ನ ತಿಳಿಸಿ ಅನ್ನುವಂತ ಒಂದು ವಿಚಾರವನ್ನು ಕೂಡ ತಮ್ಮೆ ಹೇಳ್ಕೊಂಡು ಕಣ್ಣೀರ್ ಹಾಕುವಂತ ಕೆಲಸವನ್ನ ಮಾಡಿದ್ವಿ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆಯಲ್ಲಿ ಪ್ರೋಟೋಕಾಲ್ ವಿಚಾರವಾಗಿ ನಾವು ನೋಡ್ತಾ ಹೋಗೋದಾದ್ರೆ ಹಲವು ಬಾರಿ ಕಳೆದ ವರ್ಷ 27 ಬಾರಿ ಆಕೆ ದುಬೈ ಪ್ರವಾಸವನ್ನ ಮಾಡಿದ್ದಾರೆ. ಜೊತೆಗೆ ಈ ಬಾರಿ ಒಂದು 15 ದಿನದಲ್ಲಿ 4 ಬಾರಿ ಪ್ರವಾಸವನ್ನ ಮಾಡಿರುವಂತಹ ದಾಖಲಾತಿಗಳು ಕೂಡ ಈಗಾಗಲೇ ಸಿಕ್ಕಿರುವಂತದ್ದು. ಒಟ್ಟಾರೆಯಾಗಿ ಇಲ್ಲಿಯ ತನಕ ಸುಮಾರು 40ಕ್ಕಿಂತಲೂ ಹೆಚ್ಚು ಬಾರಿ ದುಬೈ ಪ್ರವಾಸವನ್ನ ಮಾಡಿದ್ದಾರೆ ಎನ್ನುವಂತ ಒಂದು ವಿಚಾರ ಬೆಳಗಿಗೆ ಬರ್ತಾ ಇದೆ. ಹಾಗಾದ್ರೆ ಪ್ರೋಟೋಕಾಲ್ ವಿಚಾರವಾಗಿ ಯಾವುದೇ ರೀತಿಯ ಕೂಡ ಕ್ರಮಕ್ಕೆ ರನ್ಯಾ ರಾವ್ ಒಳಗಾಗಿರ್ಲಿಲ್ವ ಅನ್ನೋ ವಿಚಾರ ಬಂದಾಗ, ಸಾಮಾನ್ಯವಾಗಿ ಯಾವುದೇ VIP ವ್ಯಕ್ತಿಗಳು ಕೂಡ ವಿಮಾನ ನಿಲ್ದಾಣದಲ್ಲಿ ಹೋಗುವಂತಹ ಸಮಯದಲ್ಲಿ ಅವರ DPR ಲಿಸ್ಟ್ ಅಲ್ಲಿ ಅವರ ಹೆಸರು ಇದ್ರೆ ಮಾತ್ರ ಅವರಿಗೆ ಪ್ರೋಟೋಕಾಲ್ ಅನ್ನ ನೀಡಲಾಗುತ್ತೆ. ಜೊತೆಗೆ ಯಾವುದೇ VIP ಜೊತೆಯ ಕುಟುಂಬಸ್ಥರಿಗೆ ಬೇರೆ ಟೈಮ್ ಅಲ್ಲಿ ಅವರಿಗೆ ಯಾವುದೇ ರೀತಿಯಂತಹ ಪ್ರೋಟೋಕಾಲ್ ಅನ್ನ ನೀಡಲಾಗಲ್ಲ. ಜೊತೆಗೆ ಯಾವಾಗ DPR ಲಿಸ್ಟ್ ಅಲ್ಲಿರುವಂತಹ ವ್ಯಕ್ತಿ ಆ ವಿಮಾನ ನಿಲ್ದಾಣಕ್ಕೆ ಬಂದಾಗ ಜೊತೆಗೆ VIP-ಗಳ ಜೊತೆಗೆ ಅವರು ಕುಟುಂಬಸ್ಥರಿದ್ರೆ ಮಾತ್ರ ಅವರು ಕುಟುಂಬಸ್ಥರಿಗೆ ಸೇರಿಸಿ ಅವರಿಗೆ ಪ್ರೋಟೋಕಾಲ್ ಅನ್ನು ನೀಡಲಾಗುತ್ತೆ. ಹಾಗಾದ್ರೆ ರನ್ಯಾ ರಾವ್ ಯಾವ ರೀತಿಯಾಗಿ ಪ್ರೋಟೋಕಾಲ್ ಅನ್ನ ಪಡೆದುಕೊಂಡ್ರು ಇರುವಂತಹ ಒಂದು ವಿಚಾರವೂ ಕೂಡ ಸದ್ಯಕ್ಕೆ ಒಂದಿಷ್ಟು ಪ್ರಶ್ನಾರ್ಹವಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಪ್ರೋಟೋಕಾಲ್ ಸಿಬ್ಬಂದಿಗಳಿಗಾಗಿರ್ಬೋದು, ಅಲ್ಲಿರುವಂತಹ ಸ್ಥಳೀಯ ಸಿಬ್ಬಂದಿಗಳಿಗಾಗಿರ್ಬೋದು ಆಮಿಷವನ್ನ ಮೂಡಿಸ್ತಾ ಇದ್ರೆ ಅಥವಾ ಏನಾದ್ರು ಟಿಪ್ಸ್ ಅನ್ನ ಕೊಟ್ಬಿಟ್ಟು ಪ್ರೋಟೋಕಾಲ್ ಅನ್ನ ದುರುಪಯೋಗನ ಪಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ರೆ ಅನ್ನುವಂತ ಒಂದು ವಿಚಾರ ಸದ್ಯಕ್ಕೆ ಒಂದಿಷ್ಟು ಪ್ರಶ್ನೆಯನ್ನ ಎಬ್ಬಿಸಿರುವಂತದ್ದು. ಅದಕ್ಕೆ ಸಂಬಂಧ ಓಕೆ ಶರತ್, ಹೋಲ್ಡ್ ಅಲ್ಲಿ ಒಂದು ಅಪ್ಡೇಟ್ ಬರ್ತಾ ಇದೆ. ವಾಟ್ಸ್ಆಪ್ ಕಾಲ್ ರಹಸ್ಯವನ್ನ ತನಿಖಾ ಸಂಸ್ಥೆಗಳು ಈಗಾಗಲೇ ಬೆನ್ನತ್ತಿವೆ. ಒಂದೇ ಒಂದು ಕರೆಯ ಸುತ್ತ ನೂರಾರು ಅನುಮಾನಗಳ ಹುತ್ತ ಕೂಡ ಶುರುವಾಗಿದೆ. ಇನ್ನು ಏರ್ಪೋರ್ಟ್ ಸಿಬ್ಬಂದಿಗೆ ಬಂದಿದ್ದ ಆ ಕರೆ ಯಾರದು ಗೊತ್ತಾ? ಎಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀವಿ. ಇನ್ನು ರನ್ಯಾ ಅರೆಸ್ಟ್ ಆಗ್ತಿದ್ದಂತೆ ಸಿಬ್ಬಂದಿಗೆ ಕಾಲ್ ಮಾಡಿದ್ದು ಯಾಕೆ? ಏರ್ಪೋರ್ಟ್ ಸಿಬ್ಬಂದಿ ಜೊತೆಗೆ ಏನಿತ್ತು ಅಂತಹ ಸೀಕ್ರೆಟ್ ಅಂತ. ವಾಟ್ಸ್ಆಪ್ ಕಾಲ್ ರಹಸ್ಯ ಬೆನ್ನತ್ತಿದ ತನಿಖಾ ಸಂಸ್ಥೆಗಳು ಈಗಾಗಲೇ ರನ್ಯಾ ರಾವ್ಗೆ ಸಂಬಂಧಪಟ್ಟಂತೆ 4 ತನಿಖಾ ಸಂಸ್ಥೆಗಳು ಬೆನ್ನತ್ತಿವೆ. ಪ್ರಮುಖವಾಗಿ ವಾಟ್ಸ್ಆಪ್ ಕಾಲ್ನ ರಹಸ್ಯವನ್ನ ಬೆನ್ನತ್ತಿರೋದು. ಕೇವಲ ಒಂದೇ ಒಂದು ಕಾಲ್ ಈ ಅನುಮಾನಗಳಿಗೆ ಕಾರಣವಾಗ್ತಾ ಇರೋದು. ಏರ್ಪೋರ್ಟ್ ಸಿಬ್ಬಂದಿಗೆ ಒಂದು ಕಾಲ್ ಬರುತ್ತೆ, ಯಾಕೆ ಬರುತ್ತೆ, ಯಾವ ಕಾರಣಕ್ಕಾಗಿ? ಅಂದ್ರೆ ರನ್ಯಾ ರಾವನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಆ ವಾಟ್ಸ್ಆಪ್ ಕಾಲ್ ಬಂತ ಅನ್ನುವಂತ ಪ್ರಶ್ನೆ. ಹಾಗೆ ರನ್ಯಾ ಅವರ ಸಂಬಂಧಿಕರಿಂದಲೇ ಆ ಕಾಲ್ ಬಂತ ವಾಟ್ಸ್ಆಪ್ ನಿಂದ ಅಂತ. ಏರ್ಪೋರ್ಟ್ ಸಿಬ್ಬಂದಿಗೆ ಕರೆ ಮಾಡಿದ್ರು ಆ ವ್ಯಕ್ತಿ. ವಾಟ್ಸ್ಆಪ್ ಕಾಲ್ ಮಾಡಿದ್ದಕ್ಕೆ ಆ ಹಿರಿಯ ಅಧಿಕಾರಿ ಅಂತ. ಅಂದ್ರೆ ಎಲ್ಲದಕ್ಕೂ ಇಂಟರ್ ಲಿಂಕ್ ಇದೆಯಾ ಅಂತ. ಕರೆ ಬರುವ ವೇಳೆಗೆ ಬಸವರಾಜ್ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿತ್ತು. ಮೊಬೈಲ್ ವಶಕ್ಕೆ ಪಡ್ಕೊಂಡು ಈಗಾಗಲೇ ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ.
ಮೊಬೈಲ್ ಪರಿಶೀಲನೆಯ ವೇಳೆ ವಾಟ್ಸಪ್ ಕಾಲ್ ರಹಸ್ಯ ಬಯಲಾಗಿದೆ. ಎಸ್ ಶರತ್, ಹೇಳ್ತಾ ಇದ್ವಿ ಬಿಗ್ ಅಪ್ಡೇಟ್ ಬಂತು. ಅಂದ್ರೆ ವಾಟ್ಸಪ್ ಕಾಲ್ ರಹಸ್ಯವನ್ನ ಈಗಾಗಲೇ ತನಿಖಾ ಸಂಸ್ಥೆಗಳು ಬೆನ್ನತ್ತಿವೆ. ಯಾವ ಕಾಲ್, ಯಾವ ವಿಚಾರಕ್ಕೆ ಬಂತು, ಏನಾದರೂ ಡೀಟೇಲ್ಸ್ ಇದೆಯಾ? ಡೈನಾನು ಆರಂಭದಲ್ಲಿ ರಮ್ಯಾರಾವ್ನ DRI ಅಧಿಕಾರಿಗಳು ವಶಕ್ಕೆ ಪಡೆದುಕೊಳ್ತಾರೆ. ಆ ಸಮಯದಲ್ಲಿ ಏರ್ಪೋರ್ಟ್ ನ ಒಳಗಡೆ ಕೂಡ ಒಂದಿಷ್ಟು ಹೈಡ್ರಾಮಾಗಳು ನಡೆದಿರುವಂತದ್ದು. ಏನು ಕಾಲ್ ವಿಚಾರವಾಗಿ ಆಗಿರ್ಬೋದು, ಹಾಗೆ ರಮ್ಯಾರಾವ್ ನಡೆದುಕೊಂಡಂತಹ ರೀತಿಯ ವಿಚಾರದಲ್ಲಿ ಆಗಿರ್ಬೋದು, ಹಲವೊಂದಿಷ್ಟು ಹೈಡ್ರಾಮಾಗಳು ನಡೆದಿರುವಂತದ್ದು. ಅದರ ನಂತರ ಕೆಲವೊಂದಿಷ್ಟು ವಿಚಾರಗಳು ಬೆಳಕಿಗೆ ಬಂದಿರೋದು ಏನಂತ ಹೇಳಿದ್ರೆ, ಅದೇ ಸಮಯದಲ್ಲಿ PSI ಬಸವರಾಜ್ ಕೂಡ ಅಲ್ಲಿರುವಂತ ಒಂದು ಸ್ಥಳದಲ್ಲಿರ್ತಾರೆ. ಜೊತೆಗೆ ಅವರನ್ನು ಕೂಡ ಕೆಲವೊಂದಿಷ್ಟು ವಿಚಾರಣೆ ಮಾಡುವಂತಹ ಕೆಲಸವನ್ನು DRI ಅಧಿಕಾರಿಗಳು ಮಾಡ್ತಾರೆ. ಏನೋ ಆ ರಮ್ಯಾರಾವ್ ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಬಸವರಾಜ್ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ತದನಂತರ ಬಸವರಾಜ್ ಮೊಬೈಲ್ ಅನ್ನ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿಯ ಕರೆ ಬಸವರಾಜ್ ಮೊಬೈಲ್ಗೆ ಆ ಸಮಯಕ್ಕೆ ಬಂದಿತ್ತು ಇರುವಂತಹ ಒಂದು ವಿಚಾರ ಸದ್ಯಕ್ಕೆ ಬೆಳಕಿಗೆ ಬರ್ತಾ ಇರುವಂತದ್ದು. ಅದು ಕೂಡ ವಾಟ್ಸ್ಆಪ್ ಮೂಲಕ ಒಂದು ಕರೆಯನ್ನ ಮಾಡಿದ್ರು. ಹಾಗಾದ್ರೆ ಆ ಕರೆ ಬಂದಿದ್ದು ಅವರ ಸಂಬಂಧಿಕರಿಂದನ ಅಥವಾ ಅವರ ಕುಟುಂಬಸ್ಥರಿಂದನ ಎನ್ನುವಂತ ಒಂದು ವಿಚಾರವನ್ನು ಕೂಡ DRI ಅಧಿಕಾರಿಗಳು ಈಗ ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಅದ್ರ ಜೊತೆಗೆ ಆ ಕರೆ ಯಾಕೆ ಬಂದಿತ್ತು, ಅದು ಕೂಡ ಅಂತಹ ಸಮಯದಲ್ಲಿ ಆ ಕರೆ ಯಾಕೆ ಬಂದಿತ್ತು, ಆ ಸಮಯದಲ್ಲೂ ಕೂಡ ಬಸವರಾಜ್ ಮೊಬೈಲ್ ಯಾವ ಕಾರಣಕ್ಕೆ ಸ್ವಿಚ್ ಆಫ್ ಆಗಿರ್ಬೇಕಿತ್ತು ಎನ್ನುವಂತ ಒಂದು ವಿಚಾರ ಸದ್ಯಕ್ಕೆ ಪ್ರಶ್ನಾರ್ಹವಾಗಿರುವಂತದ್ದು. ಅದನ್ನ ಕೂಡ ತನಿಖೆಯನ್ನು ಮಾಡುವಂತಹ ಕೆಲಸವನ್ನ DRI ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಶರತ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.